ಆಕಾಶ್ ಸಿನಿಮಾ ರಿಲೀಸ್ ಆಗಿದೆ. ಹಬ್ಬ ನಮ್ಮ ಕನ್ನಡದವ್ರಿಗೆಲ್ಲ ಹಬ್ಬ. ಸೊ ರಮ್ಯಾ ಮ್ಯಾಮ್ ಬಂದಿದ್ರು, ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಮತ್ತು ಅಪ್ಪುನ ತೆರೆ ಮೇಲೆ ನೋಡಿ ತುಂಬ ಖುಷಿ ಆಯಿತು. ಸೊ ನೀವು ಎಲ್ಲ ಬನ್ನಿ, ಮತ್ತೆ ಅಪ್ಪುನ ತೆರೆ ಮೇಲೆ ನೋಡುವಂಥ ಅವಕಾಶ ಮಿಸ್ ಮಾಡ್ಕೋಬೇಡಿ. ಈ ಸಿನಿಮಾ ಮಾತ್ರ ಅಲ್ಲ, ತುಂಬ ಬ್ಯೂಟಿಫುಲ್ ಸಿನಿಮಾಗಳು ರಿಲೀಸ್ ಆಗ್ತದೆ. ಇದೇ ಥರ ಸಪೋರ್ಟ್ನ ಎಲ್ಲ ಕನ್ನಡ ಸಿನಿಮಾಗಳಿಗೂ ಕೊಡಿ. ಥ್ಯಾಂಕ್ ಯು. ತುಂಬ ಚಿಕ್ಕವಳಾಗಿದೆ, ಅದು ಸ್ಕೂಲಲ್ಲಿದೆ. ಲಿಟ್ರಲಿ ಅವರಿಬ್ಬರನ್ನು ಒಂದೊಂದು ಫ್ರೇಮಲ್ಲೂ ಅವ್ರ ಆ್ಯಕ್ಟಿಂಗ್, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ನ ನೋಡಿ ಸ್ಟಕ್ ಆಗಿದ್ವಿ. ಲಿಟ್ರಲಿ ಒಂದು ಫ್ಯಾನ್ ಗರ್ಲ್ ಥರ ಇವತ್ತು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ದು. ಅವರ ಒಂದೊಂದು ಎಕ್ಸ್ಪ್ರೆಷನ್ಸ್, ಆ ಸಾಂಗ್ಸ್, ಓ ಮೈ ಗಾಡ್, ಆ ಸಾಂಗ್ಸ್ ಕ್ರೇಜ್ ಅಂತ ಹೇಳೋಕ್ಕಾಗಲ್ಲ. ಯು ಶುಡ್ ಕಮ್ ಟು ದಿ ಥಿಯೇಟರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್. ತುಂಬ ವರ್ಷ ಆಗಿತ್ತು ಥಿಯೇಟರಿಗೆ ಬಂದು, ಮಲ್ಟಿಪ್ಲೆಕ್ಸ್ ಬಂದಮೇಲೆ, ಬಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಟೈಮ್ ರಿಲೀಸ್ ಆದಾಗ ನೋಡೋಕ್ಕಾಗಿರಲಿಲ್ಲ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡಬಾರ್ದು ಅಂದ್ಕೊಂಡು ಬಂದು ನೋಡಿದೆ. ನೈಟಿಂದ ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಯಾವಾಗ ಥಿಯೇಟರಲ್ಲಿ ಹೋಗಿ ನೋಡೋದು, ಮತ್ತು ಅಪ್ಪು ಸರ್ನ ಮತ್ತು ರಮ್ಯಾ ಮ್ಯಾಮ್ ಕಾಂಬಿನೇಷನ್ ಯಾವಾಗ ನೋಡೋದು ಅಂತ ತುಂಬ ಎಕ್ಸೈಟ್ ಆಗಿದೆ. ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಟಿವಿಲೆಲ್ಲ ನೋಡಿದ್ದೆ, ನಾನು ಥಿಯೇಟರಲ್ಲಿ ನೋಡಿರಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸಿಕ್ಕಾಪಟ್ಟೆ ತುಂಬ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟ್ ನನ್ನ ಮುಖದಲ್ಲೇ ಕಾಣಿಸ್ತಿದೆ ಎಲ್ಲರಿಗೂ. ಲೈಕ್ ನನ್ನ ತಮ್ಮಗೆ ನಾನು ಹೇಳ್ತಾನೆ ಇದೆ, ಮಾರ್ಚ್ 13 ಏನು ಪ್ಲಾನ್ಸ್ ಇಟ್ಕೋಬೇಡ, ಲಿಖಿತ್ ಸಿನಿಮಾ ನೋಡಬೇಕು, ಮಿಸ್ ಮಾಡಂಗೆ ಇಲ್ಲ. ಫಸ್ಟ್ ಡೇ ಎಸ್ಪೆಷಲಿ ಲೈಕ್ ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಇವತ್ತು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಮೇಡಮ್ ಅವಾಗ ಏನು ಮಾಡ್ತೀರಾ ಆಕಾಶ್ ರಿಲೀಸ್ ಆದಾಗ? 4 ವರ್ಷನೋ 5 ವರ್ಷನೋ ಅವಾಗ ನೋಡಿದ್ರ ಸಿನಿಮಾ? ಇಲ್ಲ ಅವಾಗ ನೋಡಿರಲಿಲ್ಲ. ಅದಾದ್ಮೇಲೆ ಅದೇ ಟಿ ವಿಲಿ ನೋಡ್ತಾ ಇದ್ದೆ. ನನಗೆ ಏನಾದ್ರು ನನಗೆ ನೋಡಬೇಕು ಸಿನಿಮಾ ಅಂತ ಅಂದಾಗಲೆಲ್ಲ ಅಪ್ಪು ಸರ್ ಸಿನಿಮಾ ಹಾಕೊಂಡು ನೋಡ್ತಿರ್ತೀನಿ. ಅಪ್ಪು, ಅಭಿ, ಆಕಾಶ್, ಇದೆಲ್ಲ ನಂಗೆ ತುಂಬ ಇಷ್ಟ. ಮಿಲನ ಸಿನಿಮಾ, ಪರಮಾತ್ಮ ಅಂತೂ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಫಸ್ಟ್ ಸಿನಿಮಾ ನೋಡಿದ್ದು ನನ್ನ ಪರಮಾತ್ಮನೇ, ಗೊತ್ತಾ? ನಂಗೆ ಅಷ್ಟು ಇಷ್ಟ. ಅಪ್ಪು ಸರ್ ಯಾವ ಸಿನಿಮಾ ಆದ್ರೂ ಇಷ್ಟೇ ಜೋಶ್ ಇರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಇಲ್ದಂಗೆ ನೋಡ್ತೀನಿ. ಲಾಸ್ಟ್ ಟೈಮ್ ಮನದ ಕಡೆಲೂ ಮಾಡ್ಬೇಕಾದ್ರೆ ಅಪ್ಪು ಸಿನಿಮಾ ರಿಲೀಸ್ ಆಗಿತ್ತು. ಎಸ್, ಮಾತಾಡ್ಸ್ಬೇಕು ಅಂದ್ಕೊಂಡು ಅಲ್ಲಿಂದ ಬಂದೆ ನಾನು, ವೀರೇಶ್ ಥಿಯೇಟರಿಂದ. ಮಾತಾಡೋಕ್ಕಾಗಲಿಲ್ಲ, ಬಟ್ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಇವಾಗಲೂ ಎಷ್ಟು ಪ್ರಿಟಿ ಆಗಿದ್ದಾರೆ. ಶಿ ಈಸ್ ಸೋ ಬ್ಯೂಟಿಫುಲ್. ದೂರದಿಂದ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ ಆಕಾಶ್, ಇವಾಗ ಅಪ್ಪು ಸರ್ ಸೀನ್ ಯಾವ್ದು ತುಂಬ ಇಷ್ಟ ಆಯ್ತು? ಅಪ್ಪು ಸರ್ ಸ್ಕ್ರೀನಲ್ಲಿ ಬಂದಾಗಲೆಲ್ಲ ಇಷ್ಟ ಆಗುತ್ತೆ. ಅವ್ರು ಮಾತಾಡೋದು, ಆ ಒಂದು ಡೈಲಾಗ್ಸ್ ನಮಗೆ ಮೋಟಿವೇಶನ್. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವ್ರು ಹೇಳೋ ಡೈಲಾಗ್ಸ್ ಆಗಿರಲಿ. ನಾವು ಮೋಟಿವೇಟ್ ಆಗ್ತಿರ್ತೀವಿ, ಲೈಫಲ್ಲಿ ಏನಾದ್ರು ಮಾಡಬೇಕು ಕೆಲಸ. ನಮಗೆ ಒಂದೊಂದ್ಸಲಿ ಅನ್ಕೊತಿರ್ತೀವಿ ಆಪರ್ಚುನಿಟಿ ಇಲ್ಲ ಅಂದ್ಕೊಂಡು, ನಮ್ಮ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಈ ಆಕಾಶ್ ಸಿನಿಮಾದಲ್ಲಿ ಅವ್ರು ಲೈನ್ಸ್ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಕಾಶ್ ಮೂವಿ ರಿಲೀಸ್ ಆಗಿದೆ, ಮತ್ತೆ ಎಲ್ಲರೂ ಥಿಯೇಟರಲ್ಲಿ ನೋಡಿದ್ದು ಅಪ್ಪು ಹಬ್ಬ. ಇಲ್ಲ, ನಾನು ಮೊನ್ನೆ ತಾನೇ ನಾನು ನನ್ನ ತಮ್ಮ ರೋಡ್ ಸೈಡಲ್ಲಿ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಮೇಡಮ್, ರಾಶಿಕಾ ಅವರು ಬಿಗ್ ಬಾಸ್ ಆದ್ಮೇಲೆ ಯಾವ ಸಿನಿಮಾ ಮಾಡ್ತಾರೆ, ಏನು ಅಪ್ಡೇಟ್ಸ್ ಏನು? ನಾನಿವಾಗ ಪ್ಯಾ ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಮೊನ್ನೆ ತಾನೇ ಮುಗೀತು ಸಿನಿಮಾ. ಇವಾಗ ಅದು ಪ್ರಮೋಷನ್ಸಲ್ಲಿ ಬಿಸಿ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಏನೇ ಇದ್ರು ಅಪ್ಡೇಟ್ಸ್ ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್.